ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಗವದ್ಗೀತೆ 2ನೇ ಅಧ್ಯಾಯದ 18ನೇ ಶ್ಲೋಕವನ್ನು ನೋಡೋಣ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ವಿನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಈ ಹಿಂದೆ ಹೇಳಿದಾಗೆ ಪ್ರಾಣದ ಸ್ವರೂಪವನ್ನು ಮತ್ತೆ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದಾನೆ. ನಿತ್ಯ, ಈ ಆತ್ಮ ಅಥವಾ ಪ್ರಾಣ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಶರೀರದಲ್ಲಿರ್ತಕ್ಕಂತಹ ಆತ್ಮ ಅದು ನಿತ್ಯ. ನಿತ್ಯ ಅಂದ್ರೇನು? ಅದು ನಿನ್ನೆನೂ ಇದೆ, ಇದ್ದಿತ್ತು, ಇವತ್ತೂ ಇದೆ, ನಾಳೆನೂ ಇರುತ್ತೆ. ನಿತ್ಯ. ಅದಕ್ಕೆ ನಾಶ ಅನ್ನೋದಿಲ್ಲ ಅಂತ ಅರ್ಥ ಇದೆ. ನಿತ್ಯ ಅಂತೇಳಿ ಹೇಳಿದ್ರೆ ಯಾವತ್ತೂ ಅದಕ್ಕೆ ನಾಶವನ್ನು ಹೊಂದೋದಿಲ್ಲ ಅಂತ ಅರ್ಥ. ಈ ಶರೀರದಲ್ಲಿ ಅದು ನಿತ್ಯವಾಗಿ ನಿರಂತರವಾಗಿ ಇರುತ್ತೆ ಅಂತ ಹೇಳ್ತಾನೆ. ಅವಿನಾಶಿ ಅಂತ ಹೇಳ್ತಿದ್ದಾನೆ. ಏನು ಹಾಗಂದರೆ ನಾಶವನ್ನು ಹೊಂದುವುದಿಲ್ಲ. ಅಂದರೆ ಒಂದು ವಸ್ತು ಹುಟ್ಟಿತು ಅಂತಾದರೆ ಅದಕ್ಕೆ ನಾಶ ಇದೆ ಅಂತ ಅರ್ಥ. ಒಂದು ವಸ್ತು, ಯಾವುದೇ ಒಂದು ವಸ್ತು ಪ್ರಪಂಚದಲ್ಲಿ, ಅದು ಯಾವುದೇ ಭಾಗದಲ್ಲಿರ್ಬೋದು, ಒಂದು ವಸ್ತು ಹೊಸದಾಗಿ ಹುಟ್ಟಿತು ಅಂದರೆ ಆ ಹುಟ್ಟಿದಾಗಲೇ ಅದರ ಜಾತಕದಲ್ಲಿ ಬರೆದು ಇಟ್ಬಿಟ್ಟಿರ್ತಾನೆ, ಇದಕ್ಕೆ ಮರಣ ಇದ್ದೇ ಇದೆ, ನಾಶ ಇದ್ದೇ ಇದೆ ಅಂತ. ಆದರೆ ನಮಗೆ ಮಾತ್ರ ಗೊತ್ತಿರೋದಿಲ್ಲ ಯಾವಾಗ ನಾಶ ಹೊಂದುತ್ತೆ. ಹುಟ್ಟಿದ 5 ನಿಮಿಷದ ನಂತರವೂ ನಾಶವನ್ನು ಹೊಂದಬಹುದು, ಇಲ್ಲ 50, 60, 100 ವರ್ಷಗಳ ನಂತರವಾದರೂ ಇರ್ಬೋದು. ನಾಶ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಅದರೊಳಗೆ ಇರ್ತಕ್ಕಂತಹ ಆತ್ಮ ಅಥವಾ ಪ್ರಾಣ ಅಥವಾ ನಾವು ಜೀವ ಅಂತ ಏನು ಕರಿತೀವಿ, ಅದಕ್ಕೆ ಮಾತ್ರ ನಾಶ ಇಲ್ಲ ಅಂತ ಹೇಳ್ತವೆ. ಈಗಲೇ ವಿಜ್ಞಾನಿಗಳಿಗೂ ಅಷ್ಟೇ ಆಶ್ಚರ್ಯ. ಒಂದು ಮಗು ಹುಟ್ಟುತ್ತೆ ಅಂತ ಹೇಳಿದಾಗ ಮಗುಗೆ ಜೀವ ಬಂತು, ಮಗುವಿನ ಆ ತಾಯಿಯ ಗರ್ಭದಲ್ಲಿ ಆ ಮಗುವಿನ ಪ್ರತಿಯೊಂದು ಬೆಳವಣಿಗೆಯನ್ನು ಹೇಳ್ತಾ ಹೋಗ್ತಾರೆ, ಹೀಗಾಯಿತು ಅಂತ. ಆದರೆ ಆ ಪ್ರಾಣ ಅನ್ನುವಂಥದ್ದು ಯಾವಾಗ ಅದರೊಳಗೆ ಬಂದು ಸೇರಿಕೊಳ್ತು ಗೊತ್ತಿಲ್ಲ. ಅಥವಾ ಆ ಪ್ರಾಣ ಅಲ್ಲಿಂದ ಹೊರಗೆ ಹೋಯಿತು ಅಂತ ಹೇಳ್ತಾರೆ, ಯಾವಾಗ ಹೋಯಿತು ಗೊತ್ತಿಲ್ಲ. ಅಂದರೆ ಜೀವದೊಳಗೆ ಪ್ರವೇಶ ಆಯಿತು, ಜೀವದಿಂದ ಹೊರಗೆ ಹೋಯಿತು. ಆದರೆ ಹೋಗಿದ್ದು, ನಾಶ ಆಗಿದ್ದು ಯಾವುದು ಕೇಳಿದ್ರೆ ಅಲ್ಲಿರ್ತಕ್ಕಂಥ ಜೀವ ಮಾತ್ರ. ಅದು ಯಾವುದೇ ಪ್ರಾಣಿ ಇರ್ಬೋದು, ಮನುಷ್ಯನಲ್ಲಿ ಅಂತಲ್ಲ, ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಸಹ ಒಂದು ಜೀವ ಅನ್ನುವಂಥದ್ದಿದ್ದೇ ಇದೆ. ಅದು ಮರಗಿಡಗಳು ಇರ್ಬೋದು, ಯಾವುದೇ ಕಾಡು ಪ್ರಾಣಿಗಳು ಇರ್ಬೋದು, ಮನುಷ್ಯನೇ ಆಗಿರ್ಬೋದು, ಅಲ್ಲೆಲ್ಲಲ್ಲೂ ಸಹ ಜೀವ ಅನ್ನುವಂಥದ್ದು ಇರುತ್ತೆ. ಆದರೆ ಆ ಒಂದು ದೇಹಕ್ಕೆ ಒಂದು ವಯಸ್ಸಾಯಿತು ಅಂತ ಆದ ತಕ್ಷಣ ಅದೇನಾಗುತ್ತೆ, ನಶ್ವರವನ್ನು ಹೊಂದುತ್ತೆ. ಯಾವುದು? ದೇಹ ನಶ್ವರವನ್ನು ಹೊಂದುತ್ತೆ, ಹೊರತು ಜೀವ ಅಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾವು ಯಾವುದೋ ಒಂದು ಹಣ್ಣು ಅಂತ ಹೇಳ್ತೀವಿ, ಆ ಹಣ್ಣಿಗೆ ಅದಕ್ಕೆ ಇಂತಿಷ್ಟೇ ಒಂದು ಸಮಯ ಅಂತ ಇರುತ್ತೆ. ಅದೇನು ನಿತ್ಯವಾಗಿ ನಿರಂತರವಾಗಿರೋದಿಲ್ಲ. ಒಂದು 8-10 ದಿವಸ ಒಂದು ಮಾವಿನ ಹಣ್ಣು ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಮಾವಿನ ಹಣ್ಣಿಗೆ ಇಂತಿಷ್ಟು ಒಂದು ಸಮಯ ಅಂತ ಇರುತ್ತೆ. ಆ ಸಮಯ ಆದ ತಕ್ಷಣ ಅದು ಕೊಳೆತು ಹೋಗುತ್ತೆ, ನಾಶವಾಗುತ್ತೆ. ಅದೇ ಥರ ಈ ದೇಹವೂ ಸಹ ಜರ್ಜರಿತವಾಗಿ, ಅದಕ್ಕೆ ಆಯುಸ್ಸಾದಾಗ ಅದು ಜರ್ಜರಿತವಾಗುತ್ತೆ, ನಾಶವನ್ನು ಹೊಂದುತ್ತೆ. ಆದರೆ ಅದರೊಳಗೆ ಇರ್ತಕ್ಕಂತಹ ಆತ್ಮಕ್ಕೆ ಯಾವತ್ತೂ ಸಹ ಸಾವಿಲ್ಲ. ಆದ್ದರಿಂದ ಅರ್ಜುನ ಯುದ್ಧಸ್ವ, ಇನ್ನು ಎದ್ದೇಳು, ಯುದ್ಧಕ್ಕೆ ತಯಾರಾಗು, ಹೋಗು, ಯುದ್ಧ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಆತ್ಮದ ಸ್ವರೂಪವನ್ನು ತಿಳಿಸುತ್ತಾ ಯುದ್ಧಕ್ಕೆ ಪ್ರವೃತ್ತನಾಗು ಅನ್ನುವಂತಹ ಮಾತನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಸನ್ಮಂಗಲವಾಗಲಿ. ನಮಸ್ಕಾರ.